ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಒಂದು ಮೆಡಿಕಲ್ ಸ್ಟೋರು ಮತ್ತೆ ಒಂದು ದಿನಸಿ ಅಂಗಡಿ ಇದೆಯಲ್ಲ, ಆ ಅಂಗಡಿ ಹೆಸರನ್ನ ಜ್ಞಾಪಕ ಇಟ್ಕೊಳ್ಳಿ. ನೀವೆಲ್ಲೇ ತಪ್ಪಿಸ್ಕೊಂಡ್ರು ಆ ಅಂಗಡಿ ಹೆಸರು ಹೇಳಿ, ಯಾರಾದ್ರೂ ಒಬ್ರು ತೋರಿಸ್ತಾರೆ. ಅಲ್ಲಿಂದ ನಮ್ಮ ಮನೆಗೆ ಬರೋದು ಹತ್ರ. ಅಜಯ್, ಸರಿಯಾದ ಸಮಯಕ್ಕೆ ನಮ್ಮಪ್ಪ ನಿನ್ ಕೈ ಸಿಕ್ಕಿದ್ದಕ್ಕೆ ಮನೆಗೆ ಬಂದ್ರು. ಇಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ. ಥ್ಯಾಂಕ್ ಯು ಅಜಯ್. ಅಂಕಲ್, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ ಬಿಡಿ. ಅಂದಹಾಗೆ ಗೌರಿ, ನಿಮ್ಮ ಕೆಲ್ಸದ ಬಗ್ಗೆ ಮಾತಾಡಿದ್ದೀನಿ. ಇಮ್ಮಿಡಿಯೇಟ್ ಆಗಿ ರೆಸ್ಯೂಮೆ ಕಳ್ಸೋದಕ್ಕೆ ಹೇಳಿದ್ದಾರೆ. ಈಗ ನಿಮ್ಗೆ ಬೇರೆ ಏನು ಕೆಲಸ ಇಲ್ಲ ಅಂದ್ರೆ ಅದನ್ನ ರೆಡಿ ಮಾಡೋಣವಾ? ನೀವೇ ಬಿಡು ಮಾಡ್ಕೊಂಡು ಬಂದಿದ್ದೀರಾ ಅಂದ್ಮೇಲೆ ನಾನು ಇನ್ನೊಂದು ಕೆಲಸ ಇದೆ ಅಂತ ಹೇಳಿ ಯಾಕೆ ತಪ್ಪಿಸ್ಕೊಳ್ಳಿ? ಏನು ತೊಂದರೆ ಇಲ್ಲ. ಹಾಗಾದ್ರೆ ಬನ್ನಿ, ರೆಸ್ಯೂಮೆ ಕಳಿಸಿದ್ರೆ ನಿಮ್ ಕೆಲಸ ಫಿಕ್ಸು. ಹಾಯ್ ಅಖಿಲ. ಹಾಯ್ ನೇಹಾ. ಇವ್ರ ಜೀವಕ್ಕೆ ಅಪಾಯ ಇದೆ. ಎಷ್ಟು ದಿನ ಬದುಕಿರ್ತೀನಿ ಅಂತಾನೆ ಗೊತ್ತಿಲ್ಲದೆ ಇರೋ ಹುಡುಗಿನ ನಮ್ಮ ಅಭಯ್ಗೆ ಗಂಟು ಹಾಕಿ ಮೋಸ ಮಾಡ್ಬಿಟ್ರಲ್ಲಪ್ಪ. ನೀವ್ ಹೇಳ್ತಿರೋದು ನಿಜನಾ? ಎಸ್, ಆಲ್ರೆಡಿ ಟಿಕೆಟ್ ತಗೋತಾ ಇರೋಳನ್ನ ನಾನ್ ಮುಗಿಸಿ ಸುಮ್ನೆ ಪಾಪ ಸುತ್ಕೋತಿದ್ದೆ ನೋಡು. ಎಂತ ಖುಷಿ ವಿಚಾರ ಹೇಳಿದ್ರಿ. ನಿಜವಾಗ್ಲೂ ಹಾಲ್ ಕುಡ್ದಷ್ಟಲ್ಲ, ಹಾಲಿನ ಅಭಿಷೇಕ ಮಾಡೋಷ್ಟು ಸಂತೋಷ ಆಗ್ತಿದೆ. ಎಲ್ಲರ ಸಾವು ಬೆನ್ ಹಿಂದೆ ಇದ್ರೆ ಅವಳ ಸಾವು ಅವಳ ಕಣ್ ಮುಂದೆನೇ ಇದೆ. ಛೆ, ಈ ಟೈಮಲ್ಲಿ ನಾನು ಆ ಮನೇಲಿ ಇರ್ಬೇಕಿತ್ತು. ಅವಳ ಮುಖನ ನೋಡಿ ಮತ್ತಷ್ಟು ಸಂತೋಷ ಪಡ್ಬೋದಿತ್ತು. ಎಂತ ಚಾನ್ಸ್ ಮಿಸ್ ಆಯ್ತು. ಡೋಂಟ್ ವರಿ ನೇಹಾ, ಅವಳ ಹೆಣಾನ ಮೆರವಣಿಗೆ ಕಳಿಸಿ ನಿನ್ನನ್ನು ಆದಷ್ಟು ಬೇಗ ಈ ಮನೆಗೆ ಕರೆಸ್ಕೋತೀನಿ. ಆದ್ರೆ ಅದಕ್ಕೆ ಅಮ್ಮಮ್ಮ ಅಭಯ್ ಕೂಡ ಅವಕಾಶ ಕೊಡ್ಬೇಕಲ್ವಾ? ಅವಕಾಶ ಕೊಡ್ಬೇಕಾಗಿರೋದು ಅವರಲ್ಲ, ನಾನು. ನೀವಾ? ಏನ್ ಹೇಳ್ತಾ ಇದ್ದೀರೋ ನನ್ಗೆ ಅರ್ಥ ಆಗ್ತಿಲ್ಲ. ವೆರಿ ಸಿಂಪಲ್. ಕಟ್ಕೊಂಡ್ ಹೆಂಡ್ತಿನ ಕಳ್ಕೊಂಡಿರೋ ದುಃಖದಲ್ಲಿ ಅಭಯ್ ರೂಮ್ ಸೇರ್ತಾನೆ.